ಜೈ ಹಿಂದ್ ಅಭ್ಯರ್ಥಿಗಳೇ, ನೀವು ಮೂರನೇ ದಿನದ ಮೊದಲನೇ ಬ್ಯಾಚಿನ ರನ್ನಿಂಗ್ ವಿಡಿಯೋವನ್ನು ಇವಾಗ ನೋಡ್ತಾ ಇದ್ದೀರಾ. ಇದು ಮಂಗಳೂರು ಏರೋದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ಶಿವಮೊಗ್ಗದಲ್ಲಿ ನಡೆಯತಕ್ಕಂಥ ನೆಹರು ಕ್ರೀಡಾಂಗಣದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯ ವಿಡಿಯೋನ ಇವಾಗ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಬ್ಯಾಚ್ ಇದು, ಮೂರನೇ ದಿನದ ಫಸ್ಟ್ ಬ್ಯಾಚ್ ನೋಡ್ತಾ ಇದ್ದರೆ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಅವರಿಗೆ ರೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ ಫಸ್ಟ್ ಬ್ಯಾಚ್ ಇರೋದ್ರಿಂದ. ಆಮೇಲೆ ಮುಂಜಾನೆ ಸಮಯದಲ್ಲಿ ನಾವು ವಿಡಿಯೋ ಮಾಡೋದ್ರಿಂದ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಮುಂಜಾನೆ ನಸುಕಿನ ಜಾವ ಇದು ಬಿಟ್ಟಂಥ ಬ್ಯಾಚ್ ಇದು, ಮುಖ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ನೀವು ಗಮನಿಸ್ಬೋದು, ಇಲ್ಲಿ ಆರ್ಮಿಯವರು ಎಲ್ಲ ನಿಯಮಗಳನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ. ರನ್ನಿಂಗ್ ಓಡಲಿಕ್ಕೆ ಅಭ್ಯರ್ಥಿಗಳು ಭಾವಿ ಅಗ್ನಿ ನೋಡಿರಿ ಸ್ಟಾರ್ಟ್ ಆಯಿತು ನೋಡಿ, ಟೈಮನ್ನು ಗಮನಿಸ್ತಾ ಇರ್ರಿ. ಅದರ ಜೊತೆ ನೋಡಿರಿ ವೈಟ್ ಬನಿಯಲ್ಲಿ ಮಿಂಚತಕ್ಕಂಥ ಭಾವಿ ಅಗ್ನಿವೀರರು ನೋಡ್ಬೋದು. ಅಭ್ಯರ್ಥಿಗಳೇ, ಇದು ಮೂರನೇ ದಿನದ ರನ್ನಿಂಗ ಮೊದಲನೇ ರೌಂಡ್ ಈಗ ಓಡ್ತಾ ಇದ್ದಾರೆ. ಫಸ್ಟ್ ಬ್ಯಾಚ ಮೊದಲನೇ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎಷ್ಟು ಟೈಮ್ದಲ್ಲಿ ಎಷ್ಟು ಜನ ಬರ್ತಾರೆ ನಾವು ನೋಡಬೇಕು. ಎಕ್ಸಲೆಂಟ್ ಎಷ್ಟು ಜನ ಹೊಡಿತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಬರ್ತಾರೆ ನೋಡಬೇಕು. ಎಲ್ಲ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಮುಂಜಾನೆ ನಸುಕಿನ ಜಾವ ಮಾಡಿದಂಥ ವಿಡಿಯೋ, ಗಮನಿಸಬೇಕು ಅಭ್ಯರ್ಥಿಗಳೇ. ನೀವು ವೀಕ್ಷಣೆ ಮಾಡ್ತಕ್ಕಂಥದ್ದು ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮ್ಮ ಸಂಸ್ಥೆಯಲ್ಲಿ ಈಗ ಡಿಫೆನ್ಸ್ ಫೋರ್ಸ್ಗಳಿಗಾಗಿ ತರಬೇತಿ ನೀಡಲಾಗುವುದು. ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೀತಿರ್ತಕ್ಕಂಥ ಸಂಸ್ಥೆ. ಗಮನಿಸ್ಬೋದು, ಇಲ್ಲಿ ನೀವು ಟೈಮನ್ನು ನೋಡ್ತಾ ಇರ್ಬೋದು. ಅದರ ಜೊತೆ ಅವರು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಅದನ್ನು ನೋಡ್ತಾ ಇರ್ಬೋದು. ಫಸ್ಟ್ ರೌಂಡ್ ಎಷ್ಟು ಟೈಮ್ ಕವರ್ ಮಾಡ್ತಾರೆ, ಆಮೇಲೆ ಸೆಕೆಂಡ್ ರೌಂಡು, ಪ್ರತಿಯೊಂದು ರೌಂಡ್ಗಳನ್ನ ನಾವು ನೋಡ್ಬೋದು. ಫಸ್ಟ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ ನೋಡಿರಿ. ಫಸ್ಟ್ ಮುಗಿಸಿ ಸೆಕೆಂಡ್ ಸ್ಟಾರ್ಟ್ ಆಯಿತು, ಫಸ್ಟ್ ಮುಗಿಸಿ ಎರಡನೇ ರೌಂಡ್ ಸ್ಟಾರ್ಟ್ ಆಯಿತು. ಎಲ್ಲ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ಎಲ್ಲ ಬ್ಯಾಚ್ನಲ್ಲಿ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ ನೋಡ್ಬೋದು. ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ಮುಂಜಾನೆ ನಸುಕಿನ ಜಾವ ಬಿಟ್ಟಿರೋದ್ರಿಂದ ಸ್ವಲ್ಪ ಮುಖ ಕ್ಲಿಯರ್ ಇಲ್ಲ, ಗಮನಿಸ್ಬೋದು ಅಭ್ಯರ್ಥಿಗಳೇ. ಓಡುವಾಗ ಯಾವತ್ತು ಫಸ್ಟ್ ಲೈನಿಂದ ಓಡಬೇಕು. ಆಮೇಲೆ 15ರಿಂದ 20 ಜನ ಒಳಗಡೆ ಇರಬೇಕು. ಇಲ್ಲಿ ರ್ಯಾಲಿ ಒಳಗೆ ನಾವು ನೋಡಿದರೆ ಅವರೇಜು 15ರಿಂದ 20 ಜನ ಒಳಗಡೆ ಇದ್ದರೆ ನಾವು 100ಕ್ಕೆ 100 ಗ್ಯಾರಂಟಿಯಾಗಿ ಒಳಗಡೆ ಹೋಗ್ತೀವಿ ಅಂತೇಳಿ ತಿಳ್ಕೊಬೋದು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಎರಡನೇ ರೌಂಡ್ ಈಗ ಓಡ್ತಾಯಿದ್ದಾರೆ, ಗಮನಿಸ್ಬೋದು. ಭಾಳಷ್ಟು ಜನ ಇರೋದರಿಂದ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಲೆಂಟು ಬರ್ಬೋದು, ಆಮೇಲೆ ಸೆಕೆಂಡ್ ಗ್ರೂಪು ಬರ್ಬೋದು. ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದು ಮೂರನೇ ದಿನದ ಫಸ್ಟ್ ಬ್ಯಾಚ್ ರನ್ನಿಂಗ್ ವಿಡಿಯೋನ ಇವಾಗ ನೋಡ್ತಾಯಿದ್ದೀರಾ. ಇದು ಮಂಗಳೂರು ವಿಹಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ, ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಇವಾಗ ಮಾಡ್ತಾಯಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ಎಲ್ಲರೂ ನಿಂತಿರ್ತಾರೆ, ಆಮೇಲೆ 4:15 ಅಂದರೆ ಒಳಗಡೆ ತೊಗೋತಾರೆ ನೋಡ್ಬೋದು. ಎರಡನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ. ಎರಡನೇ ರೌಂಡು ಮುಗಿಸ್ಲಿಕ್ಕೆ ಬರ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಇಲ್ಲಿ ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ಸ್ಟಾರ್ಟ್ ಮಾಡಿದರೆ ಎಲ್ಲ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಇದ್ರ ಎಕ್ಸಲೆಂಟಾಗಿ ಫಸ್ಟ್ ಗ್ರೂಪ್ ಆಗಿರ್ಬೋದು, ಸೆಕೆಂಡ್ ಗ್ರೂಪ್ ಆಗಿರ್ಬೋದು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವರು ಬರ್ತಾರಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅವ್ರು ಓಡುವ ರೀತಿಯನ್ನು ನೋಡಿದರೆ ಗೊತ್ತಾಗ್ತದೆ. ಭಾಳ ವೇಗವಾಗಿ ಎರಡನೇ ರೌಂಡ್ ಮುಗಿಸಿ ಮೂರನೇ ರೌಂಡ್ ಓಡ್ತಾಯಿದ್ದಾರೆ. ಓಡ್ರಿ ಇನ್ನೂ ಜೋರಾಗಿ ಓಡ್ಬೇಕ್ರಿ. ಓಡ್ತಾಯಿದ್ದಾರೆ, ಎಷ್ಟು ಸಾಧ್ಯಕ್ಕದೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ಟೈಮನ್ನು ಕವರ್ ಮಾಡ್ತಾಯಿದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಟೈಮ್ 1ನೇ ರೌಂಡು 2ನೇ ರೌಂಡು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ 3ನೇ ರೌಂಡು ಸಹಿತ ನಾವು ಇವಾಗ ಗಮನಿಸ್ಬೋದು. ಭಾಳ ವೇಗವಾಗಿ ರನ್ನಿಂಗನ್ನು ಭಾಳಷ್ಟು ಜನ ಓಡ್ತಾಯಿದ್ದಾರೆ. ಈ ರೀತಿ ಓಡಬೇಕಾದ್ರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಓಡಲಿಕ್ಕೆ ಸಾಧ್ಯ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ 1,64,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಮತ್ತು ಪಾಲಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಏಕೆಂದರೆ ಪ್ರತಿನಿತ್ಯ ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಉದ್ಯೋಗ ಮಾಹಿತಿ ಇರ್ಬೋದು, ಪ್ರತಿಯೊಂದು ಮಾಹಿತಿಯನ್ನು ನಾವು ಬಿಡ್ತಾ ಇರ್ತೀವಿ, ಗಮನಿಸ್ಬೋದು. ನಿಮ್ಮ ಸ್ನೇಹಿತರಿಗೆ ಸಹಿತ ಈ ಮಾಹಿತಿಯನ್ನು ತಿಳಿಸಿ. ನೋಡಿರಿ, ಮೂರನೇ ರೌಂಡ್ ಮುಗಿಸಿ ಲಾಸ್ಟ್ ರೌಂಡ್ ಸ್ಟಾರ್ಟ್ ಆಯಿತು, ಗಮನಿಸ್ಬೋದು. ಲಾಸ್ಟ್ ರೌಂಡ್ ಓಡ್ತಾ ಇದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಓಡೋ ಸ್ಪೀಡ್ ನೋಡಿದರೆ ಈಗ 3 ರೌಂಡ್ ಕಂಪ್ಲೀಟ್ ನೋಡಿದರೆ ಭಾಳಷ್ಟು ಜನ ಕಂಪ್ಲೀಟ್ ಮಾಡಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಭಾಳ ವೇಗವಾಗಿ ಎಲ್ಲರೂ ರನ್ನಿಂಗನ್ನು ಮಾಡ್ತಾಯಿದ್ದಾರೆ.
3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಅಂದರೆ ಲಾಸ್ಟ್ ರೌಂಡನ್ನು ಇವಾಗ ಓಡ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಫೈನಲ್ ಅಂತಿಮವಾಗಿ ಆಯ್ಕೆ ಆಗ್ತಾರೆ ನೋಡೋಣ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು, ಟೈಮನ್ನು ಫುಲ್ ಕವರ್ ಮಾಡ್ತಾ ಇದ್ದಾರೆ. ಲಾಸ್ಟ್ ರೌಂಡಿಗೆ ಓಡ್ತಾ ಇರೋದು ಭಾಳಷ್ಟು ಜನ ಒಟ್ಟು ಬೆನ್ನು ಹತ್ತಿಬಿಟ್ಟಿದ್ದಾರೆ. ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಒಳ್ಳೆ ಚೆನ್ನಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟ್ ಗ್ರೂಪ್ ಅಂತ ಹೇಳಿದ್ರೆ ಆ ಕರ್ವಲ್ಲಿ ಲಾಸ್ಟ್ ಕರ್ವಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಇದರಲ್ಲೂ ನಮ್ಮ ಪ್ರಕಾರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಈ ಬ್ಯಾಚ್ನಲ್ಲಿ ರನ್ನಿಂಗನ್ನು ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. ನಾವು ಗಮನಿಸ್ಬೋದು. ಇಲ್ಲಿ ಗ್ರೂಪ್ 1 ಅನೌನ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಒಳಗಡೆ ಬರ್ತಾರೆ. ನೋಡಿದರೆ ಇಲ್ಲಿ ಗೊತ್ತಾಗ್ತದೆ. ನೋಡಿರಿ 5, 11, 12 ಫಸ್ಟ್ ಬಂದಂಥ ಅಭ್ಯರ್ಥಿ. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಫಸ್ಟ್ ಗ್ರೂಪ್ ನೋಡ್ಬೋದು, ಭಾಳ ಜನ ಒಳಗಡೆ ಬರ್ತಾಯಿದ್ದಾರೆ. ನೋಡಿರಿ ಎಷ್ಟು ಜನ ಬರ್ತಾಯಿದ್ದಾರೆ ನೋಡಿರಿ, ಎನಿಸ್ಲಿಕ್ಕೆ ಆಗ್ತಾಯಿಲ್ಲ. ಭಾಳ ಜನ ಬರ್ತಾಯಿದ್ದಾರೆ ನೋಡ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಬೋದು, ಗಮನಿಸ್ಬೋದು. ಟೈಮನ್ನು ಗಮನಿಸ್ತಾ ಇರ್ಬೋದು. ನೋಡಿರಿ ಫಸ್ಟ್ ಗ್ರೂಪ್ ಮುಗಿಸಿ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್. ಕರೆಕ್ಟ್ 5:30ಕ್ಕೆ ಏನು ಮಾಡಿರಪ್ಪ ಅಂದ್ರೆ ಫಸ್ಟ್ ಗ್ರೂಪನ್ನು ಕ್ಲೋಸ್ ಮಾಡಿ 5:31 ಗ್ರೂಪ್ 2 ಅನ್ನು ತಗೋತಾರೆ. ಭಾಳ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳಿಗೆ. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.